ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ದೀಪಾವಳಿಯ ಬಲಿಪಾಡ್ಯಮಿಯ ದಿನ ಬೆಳಗ್ಗೆ 11:50ಕ್ಕೆ ಸನ್ನಿಧಾನಂನಲ್ಲಿ ಅಯ್ಯಪ್ಪ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿದ್ರು. ಅವರು ಪಂಪಾದಿಂದ ಇರುಮುಡಿಯನ್ನ ಹೊತ್ಕೊಂಡು ಪತಿನೆಟ್ಟಂಪಾಡಿಯನ್ನ ಹತ್ತಿ ಗರ್ಭಗುಡಿ ಬಳಿ ತಲುಪಿದ್ರು. ಕೇರಳ ದೇವಸ್ವಂಗಳ ಸಚಿವ VN ವಾಸವನ್ ಭೇಟಿಯ ಸಮಯದಲ್ಲಿ ಅವರ ಜೊತೆಗೆ ಇದ್ರು. ರಾಷ್ಟ್ರಪತಿಗಳು ಪ್ರಮದಂಗೆ ಇಳಿದು ರಸ್ತೆಯ ಮೂಲಕ ಪಂಪಾಕ್ಕೆ ಬೆಂಗಾವಲು ಪಡೆಯಲ್ಲಿ ಪ್ರಯಾಣ ಮಾಡಿದ್ರು. ಪಂಪಾ ಗಣಪತಿ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿದ್ರು. ಪೂಜೆ ಸಲ್ಲಿಸುವಾಗ ದೇವಾಲಯದ ಮುಖ್ಯಸ್ಥರಾದ ವಿಷ್ಣು ನಂಬೂದಿರಿ ಹಾಗೆ ಶಂಕರನ್ ನಂಬೂದಿರಿ ಇರುಮುಡಿ ಕೆಟ್ಟು ಸಿದ್ಧಪಡಿಸುವಲ್ಲಿ ಅವರಿಗೆ ಸಹಾಯವನ್ನ ಮಾಡಿದ್ರು. ಶಬರಿಮಲೆ ದರ್ಶನದ ನಂತರ ದ್ರೌಪದಿ ಮುರ್ಮು ಅವರು ಕಳೆದ 2 ದಿನಗಳಿಂದ ಭದ್ರತಾ ನಿಯಂತ್ರಣದಲ್ಲಿರೋ ಸನ್ನಿಧಾನಂನ ಮುಖ್ಯ ಕಚೇರಿಯ ಸಂಕೀರ್ಣದಲ್ಲಿ ವಿಶೇಷವಾಗಿ ವ್ಯವಸ್ಥೆ ಮಾಡಲಾದ ಕೋಣೆಯಲ್ಲಿ 2 ಗಂಟೆಗಳ ಕಾಲ ತಂಗಿದ್ರು. ಇತ್ತೀಚೆಗೆ ನವೀಕರಿಸಿದ ಅಡುಗೆ ಮನೆಯಲ್ಲಿ ಅವರಿಗೆ ಊಟ ರೆಡಿ ಮಾಡಲಾಗಿತ್ತು. ರಾಷ್ಟ್ರಪತಿ ಭವನದ ಸಿಬ್ಬಂದಿ ವ್ಯವಸ್ಥೆಗಳನ್ನು ನೋಡಿಕೊಂಡ್ರು. ಇರುಮುಡಿ ಕಟ್ಟು ಹೊತ್ತು ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆಯುವ ಮೂಲಕ ಶಬರಿಮಲೆಗೆ ಭೇಟಿ ನೀಡಿದ ಮೊದಲ ಹಾಲಿ ರಾಷ್ಟ್ರಪತಿ ಅನ್ನೋ ಹೆಗ್ಗಳಿಕೆಗೂ ಕೂಡ ಪಾತ್ರರಾಗಿದ್ದಾರೆ.